இந்த சொரிநாய் அது ஒண்ணு இதுல போய் வேளாங்கண்ணில போய் இது முட்டி போட்டாப்புல நீங்க செல்லப்பா போயிருந்தா ஒரு மைல் பண்ண முடியாதுங்க. அவனே கொண்டு போறாங்க. ಮಾನ್ಯ ಶ್ರೀಯುತ ನಿರ್ದೇಶಕರಾದ ಶಿವಕುಮಾರ್ ಕೆ ಬಿ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಅಂಗಡಿಗೆ ಬಂದೆ, ನಾನು ವಿಡಿಯೋ ಮಾಡಿದ್ದೀನಿ. ನಾನು ಪ್ರೂಫ್ ಬೇಕಲ್ವಾ ನಿಮಗೆ? ATM ಅವ್ರಿಗೆ ಕರೆ ಮಾಡಿದ್ರೆ ATM ಅವರು ಉತ್ತರ ಕೊಡೋದಿಲ್ಲ. ನನಗೆ ಈ ಥರ ಹೇಳ್ತಾರೆ. ನಾನು ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀನಿ, ಸಿಗರೇಟ್ ಮಾರಾಟ ಮಾಡ್ತಾರೆ. ನಾನು ಈ ಅಂಗಡಿಯಲ್ಲಿ ಈಗ ಟೀ ಕುಡಿದು ಪ್ರೂಫ್ ಬೇಕಲ್ವಾ? ಆಧಾರ ಬೇಕಲ್ವಾ? ಟೀ ಕುಡಿದು 10 ರೂಪಾಯಿ ಫೋನ್ಪೇ ಮಾಡಿ ನಾನು ನೇರವಾಗಿ ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀನಿ ನಾನೇ. ಈಗ ಇದು ಸಿಗರೇಟ್ ಮಾರಾಟ ಮಾಡ್ತಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಕೆಳಗಡೆ. ಇಲ್ಲಿರುವ ಆಡಳಿತ ಮಂಡಳಿ ಏನು ಮಾಡ್ತಾಯಿದೆ ನನಗೆ ಗೊತ್ತಿಲ್ಲ. ATM ಅವ್ರು ಕೇಳಿದ್ರೆ ನಾನು ಎಲ್ಲ ಅಂಗಡಿ ನೋಡಿದ್ದೀನಿ ಅಂತಾರೆ. ಇಲ್ಲಿ ಇನ್ಚಾರ್ಜ್ ಯಾರ್ಯಾರು ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಕೆಳಗಡೆನೇ ಸಿಗರೇಟ್ ಮಾರಾಟ ಮಾಡ್ತಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ? ಅದರಿಂದ ದಯವಿಟ್ಟು ATM ಅವರು ಇದ್ರ ಬಗ್ಗೆ ಗಮನಿಸಬೇಕು. ATM ಅವರು ಗಮನಿಸಬೇಕು. ಸಿಗರೇಟ್ ಮಾರಾಟ ಮಾಡೋದನ್ನ ನಾನೇ ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀನಿ. ಈಗ ಏನು ಮಾಡ್ತೀರಿ? ಈಗ ಉತ್ತರ ಕೊಡಬೇಕಲ್ವಾ? ಪ್ರತಿಯೊಬ್ಬರು ಉತ್ತರ ಕೊಡಬೇಕಲ್ವಾ? ಹೇಳಿ ನೋಡೋಣ. ಈಗ ನಿನ್ನೆ ಕರೆ ಮಾಡಿ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ? ಇಲ್ಲ, ನಾನು ನೋಡ್ತೀನಿ, ನನಗೆಲ್ಲ ಗೊತ್ತು ಅಂತ ಎಲ್ಲ ಹೇಳ್ತಾರೆ. ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ. ಅದರಿಂದ ಪ್ರತಿಯೊಬ್ಬರಿಗೂ ನಾವು ಹೇಳೋದಿಷ್ಟೇ, ಸಂಬಂಧಪಟ್ಟ ಮಾನ್ಯ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಮಾನ್ಯ ಶ್ರೀಯುತ ನಿರ್ದೇಶಕರಾದ ಶಿವಕುಮಾರ್ ಕೆ ಬಿ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ಮತ್ತು ಸಂಬಂಧಪಟ್ಟ ಅವರಿಗೆ ಎಲ್ಲರಿಗೂ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟ ನೋಡಬೇಕಲ್ವ? ಈಗ ನನಗೆ ಸಂಬಳ ಕೊಡೋದಿಲ್ಲ ಸ್ನೇಹಿತರೆ, ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಇಲ್ಲೇ ಇದ್ದಾರೆ ಇವರು, ಪಾಪ ಗೊತ್ತಾಗೋದಿಲ್ಲ. ಇವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ BMTCಯಲ್ಲಿ ಏನೈತೆ ಅಂತ ಅಲ್ಲಿ ಉಪೇಂದ್ರ ಇದ್ದರೆ ಅವ್ರಿಗೂ ಗೊತ್ತಾಗೋದಿಲ್ಲ. ಪಾಪ ಏನು ಮಾಡೋದು? ಇದ್ರ ಬಗ್ಗೆ ಕ್ರಮ ಆಗಬೇಕು. ನಾವು ಎಷ್ಟು ಪ್ರಯತ್ನ ಪಡ್ಬೋದು, ಒಂದು ಎಷ್ಟು ವೀಡಿಯೋಗಳು ಮಾಡ್ಬೋದು, ಇದೆಲ್ಲ ಯಾರೇ ಕ್ರಮ ತಗೊತಾರೆ ಹೇಳಿ ನೋಡೋಣ. ಇದೆಲ್ಲ ಕ್ರಮ ಆಗಬೇಕಲ್ವಾ? ಅದ್ರ ಬಗ್ಗೆ ದಯವಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಇಲ್ವ ಆಡಳಿತ ಮಂಡಳಿ ಆಗಲಿ, ಇಲ್ಲಿ ನೋಡ್ಕೊಳ್ಳೋರು ಯಾರು ಇನ್ಚಾರ್ಜ್ ಇದ್ರು ಅವರೆಲ್ಲರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ. ಧೂಮಪಾನ ಮಾಡೋದನ್ನ ಬಿಡಕ್ಕೆ ಹೇಳಿ. ದಯವಿಟ್ಟು ನಾನು ಕೈ ಮುಗ್ದು ಮನವಿ ಮಾಡ್ತಾಯಿದ್ದೀನಿ. ಎಷ್ಟು ಜನ ರೀ ಅದು ಕೇಂದ್ರ ಕಚೇರಿಯಲ್ಲಿ ನೀವು ಮಾಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಯಾರು ಸರ್ವೆ ಮಾಡ್ತಾರೆ? ಸರ್ವೆ ಮಾಡಬೇಕಲ್ವ? ಸರ್ವೆ ಯಾರೂ ಮಾಡೋದಿಲ್ವಲ್ಲ. ಪರಿಶೀಲಿಸಬೇಕು, ಕ್ರಮ ಆಗಬೇಕು, ಪ್ರತಿಯೊಬ್ಬರ ಮೇಲೆ ಕ್ರಮ ಆಗಬೇಕಲ್ವ? ಕ್ರಮ ಎಲ್ಲಾಗ್ತಾಯಿದೆ? ಆದೇಶ ಬೇಕಲ್ವ? ಕ್ರಮಗಳಾಗಬೇಕು. ಅದಕ್ಕೆ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್ಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನೇರವಾಗಿ ನಾನು ಈಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟವ್ರು ಎಲ್ಲರೂ ನೋಡಬೇಕಲ್ವ? ಹೌದಲ್ವಾ? ಮದ್ಯಪಾನ, ಧೂಮಪಾನ ಮಾರಾಟ ಮಾಡಬಾರ್ದು ಅಂತಿದೆ. ಆದರೆ ಧೂಮಪಾನ ಮಾರಾಟ ಮಾಡ್ತಾ ಇದ್ದಾರಲ್ಲ, ಎಷ್ಟು ಬೇಕು ಸಾಕ್ಷ್ಯಾಧಾರಗಳು, ಎಷ್ಟು ಅಂಗಡಿಗಳಲ್ಲಿ ಬೇಕು? ಹೌದಲ್ವ ಸ್ನೇಹಿತರೆ? ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಂಬಂಧಪಟ್ಟವ್ರು. ನಾವೇನು ಹೇಳ್ಬೋದು ನೋಡೋಣ. ಇದು ಕೇಂದ್ರ ಕಚೇರಿ. ಕೇಂದ್ರ ಕಚೇರಿ ಶಾಂತಿನ ಎಲ್ಲ ಅಂಗಡಿಗಳಲ್ಲೂ ಧೂಮಪಾನ ಮಾರಾಟ ಕಡ್ಡಾಯವಾಗಿ ಮಾಡ್ತಾರೆ. ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದ್ದರೆ ಮಾನ್ಯ ATM ಅವರು ಇದಕ್ಕೆ ಗಮನ ಹರಿಸ್ಬೇಕು. ನಾನು ನಿನ್ನೆ ಕೂಡ ಕರೆ ಮಾಡಿದ್ದೀನಿ, ಅದು ರೆಕಾರ್ಡ್ ಹಾಕಿದೆ. ನಾನು ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್ ನನಗೆ ಪೆನ್ ಡ್ರೈವಲ್ಲಿ ಕೊಡ್ತೀನಿ. ನಾನು ಇದ್ರ ಬಗ್ಗೆ ಕ್ರಮ ಆಗಲಿ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ. ಶುಭ ದಿನ.